ದೂರಿಟ್ಟು ನೋಡುವಂಥ ಎಂದೋ ಬಂದು ಹಾಯ್ ಹಲೋ ಹೇಳುವಂಥ ಜನರು ಭಾಳ ಅದಾರ ಇಲ್ಲಿ, ಭಾಳ ಅದಾರ, ಮ್ಯಾಕ್ಸಿಮಮ್ ಇದ್ದಾರೆ. ಇನ್ನು ಹಂಗೆ ನೋಡಿದ್ರೆ ಬಡ ಕುಟುಂಬಗಳಲ್ಲಿ ಮಾತ್ರ ಅವು ಅಪ್ಪನ ನೋಡುವಂಥವ್ರಲ್ಲ, ಜಗಳ ತೆಗೀಲಿ, ಮಾಡಲಿ, ಬೈಲಿ, ಬಡತನದಲ್ಲ ಅಪ್ಪನ ಅವ್ರು ಬಿಟ್ಟು ಕೊಡೋದಿಲ್ಲಪ್ಪ ಅನ್ನುವಂಥ ಜನ ಇದ್ದಾರೆ. ಆದರೆ ಅವ್ರಿಗೆ ಶಕ್ತಿ ಸಾಲ್ತಾ ಇರೋದಿಲ್ಲ ಸಾಕೋದಕ್ಕಾಗಿ. ಹೀಗಾಗಿ ಪಾಪ ವಯಸ್ಸಾದರೂ ದುಡಿಯುವಂಥ ಅನೇಕ ವಯಸ್ಸಾದವ್ರು ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇವ್ರ ಬಗ್ಗೆ ಒಂದು ಕಾಳಜಿ ತೊಗೊಂಡಿದ್ದಾರಪ್ಪ. ಒಂದು ಕ್ಲಬ್ ಬರೀ ಮಾಡಲಿಕ್ಕೆ ಕೂತ ಕ್ಲಬ್ ಅಂದ್ರೆ ನಮ್ಮ ತಿರಾಗ ಏನೋ ಇಸ್ಪೆಟ್ ಆಡೋ ಜಾಗ, ಜ್ಯೂಸ್ ಆಡೋ ಜಾಗ, ಇದು ಸಾಮಾನ್ಯ ಎಲ್ಲರಿಗೂ ಕಲ್ಪನೆ. ಆದರೆ ಇಲ್ಲೇ ಚಹಾ ಕುಡಿಯೋದು, ಪೇಪರ್ ಓದೋದು, ಡಿಸ್ಕಷನ್ ಮಾಡೋದು ಅಂಥಕ್ಕೇನೋ ಒಂದು ಕ್ಲಬ್ಗೆ ಒಂದು ವರ್ಷಕ್ಕೆ 12 ಲಕ್ಷ ಇಟ್ಟಾರೋ ಇಟ್ಟಾರ ಅಂತ ಹೇಳ್ತಾರೆ ಮೇಡಮ್ ಅವರು, ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ನಿಧಾನಕ್ಕೆ 60 ಸಮಯ ಬರೆದಾಗ ಬರುವಂಗೆ ಬಂದಂಗೆ ಅವ್ರಿಗೂ ಈ ವಯಸ್ಸಿನ ಕಷ್ಟ ಸುಖ ಅನುಭವ ಬರ್ತಾ ಇದ್ದಾವಂಗೆ ಅಂತದ. ಮತ್ತು ಸಿದ್ದರಾಮಯ್ಯವ್ರಿಗೂ ಬಂದವಂತ ಅನಿಸ್ತದ. ಅಡ್ಡಿಲ್ಲ, ಒಳ್ಳೆಯ ವಿಚಾರಗಳು. ಯಾಕಂದ್ರೆ ವಯಸ್ಸಾದವ್ರನ್ನ ಮಾತಾಡ್ಸೋದು ಭಾಳ ಕಡಿಮೆ. ಯಾರಾದರೂ ಬೆಳಪ್ಪ ಮುದಕ್ಕೆ ಹೋದಿರ್ತಾನೆ, ಏನು ಕೇಳಕ್ಕೆ ಹೋದ್ರೆ ಏನು ಹೇಳ್ತಾನೆ ಅಂತೇಳಿ ದೂರ ಓಡಿ ಹೋಗ್ತಿರ್ತಾರೆ ಎಲ್ಲರೂ. ಪ್ರೀತಿಯಿಂದ ಕರೆದ್ರೂ ಸಮೀಪ ಯಾರು ಬರೋದಿಲ್ಲ. ಇದಕ್ಕೆಲ್ಲ ಕಾರಣ ವಯಸ್ಸು, ಜೊತೆಗೆ ಗಂಭೀರವಾದಂಥ ಒಂದು ಅನಿಸಿಕೆ ಏನಪ್ಪ ಅಂದ್ರೆ ಅವ್ರ ಹತ್ರ ಹೋದ್ರೆ ನಮ್ಮನ್ನು ಏನು ಪ್ರಶ್ನೆ ಕೇಳಿದ್ರೆ ಏನು ಮಾಡಿದ್ರು ಅನ್ನುವಂಥದ್ದು. ಇವು ಯಂಗ್ ಜನರಲ್ ಇದ್ದೇ ಇರ್ತದೆ, ಆ ಮಾತು ಬೇರೆ. ಇಂಥ ಒಂದು ಪ್ರಸಂಗದಲ್ಲೇ ಒಬ್ಬ ಏಕಾಂಗಿ ಆಗ್ತಾವೆ. ಮತ್ತು ಜೊತೆಗೆ ಇನ್ನೊಂದು ಇಲ್ಲಿ ನಾವು ಭಾಳ ನೆನಪಿಡ್ಬೇಕಾಗ್ತಾ ಅವ್ರು ದಾಟಿದವರು, ನಮ್ಮ ಜೊತೆಗಾರ ಒಬ್ಬೊಬ್ಬರು ದಾಟಿ ಹೋಗ್ತಾ ಇರ್ತಾರೆ, ಒಬ್ಬೊಬ್ರು ದಾಟ್ತಾ ಇರ್ತಾರೆ. ಯಾವತ್ತು ಒಬ್ಬ ದೋಸ್ತ ಹೋಗ್ತಾನೆ, ಮರಸ್ ಮತ್ತೊಬ್ಬ ಹೋಗ್ತಾನೆ, ಇನ್ನೊಂದಕ್ಕೆ ಮತ್ತೊಬ್ಬ ಹೋಗ್ತಾನೆ. ಹಿಂಗೆ ನಾವು ಉಳಿದವ್ರನ್ನ ಒಂದು ಕಡೆ ಹೇಳ್ಬೋದಾನ. ನಮ್ಮ ದೊಡ್ಡ ಲೇಖಕ ನಿಮಗೆ ಗೊತ್ತಿರ್ಬೋದು, ಪಂಜಾಬಿ ಲೇಖಕ ಏನಪ್ಪ ಅಂತಂದ್ರೆ ಖುಷ್ವಂತ್ ಸಿಂಗ್, ಮತ್ತಾರಲ್ಲ ಖುಷ್ವಂತ್ ಸಿಂಗ್ ಏನು ಹೇಳ್ತಾರಪ್ಪ ಅಂತಂದ್ರೆ ವಯಸ್ಸಾದವ್ರು ಬದುಕಬಾರದ್ರಿ ಅಂತ. ಈ ಮಾತು ಭಾಳ ನೋವಿನಿಂದ ಹೇಳಿದ್ದಾರೆ. ಯಾಕಂದ್ರೆ 9 ವರ್ಷ ಮೇಲ್ಪಟ್ಟು ಬದುಕಿದ್ರು ಅವರು. ಅವ್ರಿಗೂ ಎಲ್ಲ ಸೇದೋದು ಮಾಡೋದು ಒಳ್ಳೆ ಏನೇನೆಲ್ಲ ಚಟಗಳಿದ್ದಂಥ ವ್ಯಕ್ತಿ. ಆದರೂ ಒಳ್ಳೆ ಲೇಖಕ, ಯಾರಿಗೆ ಹಾನಿ ಮಾಡಿದಂಥವ್ರಲ್ಲ. ಅವ್ರಿಗೂ ವಯಸ್ಸಾದ್ಮೇಲೆ ಹೆಲ್ತಿಲ್ಲ, ಮಕ್ಕಳು ಯಾರು ಒಬ್ಬಂಟಿ ಆದಾಗ ನಾವು ಯಾರಿಗಾಗಿ ಯಾಕೆ ಬದುಕಬೇಕು ಅಂತ ದೊಡ್ಡ ಪ್ರಶ್ನೆ ರೀ ಇದು. ನಾವೆಲ್ಲ ಹೇಳ್ಬೋದು, ಸಂಸ್ಕೃತ ರಾಯಬಾರಿ ರೀ, ನೀವು ಹೇಳ್ತೀರಿ ನಮ್ಮ ಜನಾಂಗಕ್ಕೆ ಒಳ್ಳೇದು ಕೊಡ್ರಿ, ಮತ್ತೇನೋ ಮಾಡಿರಿ, ಏನೋ ಹೇಳಕ್ಕೆ ಕೊಡ್ತೀರಿ ದೊಡ್ಡ ದೊಡ್ಡ ಮಾತುಗಳನ್ನ. ಆದರೆ ಆ ವಯಸ್ಸಿನಲ್ಲಿ ದೊಡ್ಡ ಮಾತುಗಳಿಗಿಂತರೂ ಚೆನ್ನಾಗಿ ನಮ್ಮನ್ನು ನಂಬಿದಂಥ ಪ್ರೀತಿ ಮಾಡೋದು ಜನ ಇದ್ರೆ ಒಳ್ಳೇದಪ್ಪ ಅಂತ ಅನಿಸ್ತದೆ. ಯಾಕಂದ್ರೆ ಅವ್ರ ಜೊತೆಗಾರ ಹೆಚ್ಚು ಕಡಿಮೆ 90 ವರ್ಷನ ಬದುಕಿದ್ರು ಖುಷ್ವಂತ್ ಸಿಂಗ್ ಅಂದ್ರೆ. ಅಷ್ಟರೊಳಗೆ ಅವರೆಲ್ಲ ದೋಸ್ತು ಹೆಂಡತಿ ಹಿಡ್ಕೊಂಡು ಎಲ್ಲ ಹೋಗಿಬಿಟ್ಟಿದ್ರು ಪಾಪ ಅವ್ರಿಗೆ. ಹೀಗಾಗಿ ಎದ್ರ ಊಟಕ್ಕೆ ಬರೋಗಿಲ್ಲ, ಕುಂತ್ರೆ ಎಳ್ಳಿಗೆ ಬರೋದಿಲ್ಲ, ಮೊಣಕಾಲು ನೋವು ಅಂತ ಹೇಳ್ತಿರೋದು. ಎಲ್ಲೋ ಕೆಲವೊಬ್ರು ಮೊಣಕಾಲು ನೋವು ಇರೋದಿಲ್ಲ, ಭಾಳ ಜನ ಪಾಪ ಮೊಣಕಾಲು ಹಿಡಿದೇ ಬಿಡ್ತದೆ. ಮೊಣಕಾಲು ಮೊಣಕೈಯೋ ಮತ್ತೇನೋ 7 ಮುಂದೆ ತಿನ್ಕ